ಟ್ರಸ್ಟ್ ಬೇರಿಂಗ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ ಎಷ್ಟು ತರನಾದ ಟ್ರಸ್ಟ್ ಬೇರಿಂಗ್ ಇದ್ದಾವೆ ಅಂತ ಹೇಳ್ಬಿಟ್ಟು, ಯಾವ್ಯಾವ ಟೈಪ್ ಟ್ರಸ್ಟ್ ಬೇರಿಂಗ್ ಇದ್ದಾವೆ ಅಂತ ಹೇಳ್ಬಿಟ್ಟು. ಇವು ಮೂರು ಕೂಡ ಟ್ರಸ್ಟ್ ಬೇರಿಂಗ್, ಸಬ್ಮರ್ಸಿಬಲ್ ಮೋಟ್ರ್ ಟ್ರಸ್ಟ್ ಬೇರಿಂಗು. ಆದರೆ ಮಾಡಲ್ ಚೇಂಜ್ ಇದ್ದಾವೆ. ಯಾವ ಮಾಡಲ್ ಚೇಂಜ್ ಇದ್ದೇವೆ ಅಂದರೆ ಒಂದೊಂದಾನೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ನಮಗೆ ಟ್ರಸ್ಟ್ ಬೇರಿಂಗ್ ಎರಡು ಸೇರಿಬಿಟ್ಟು ಇದು ಬೇಸ್ ಅಂತ ಹೇಳ್ತೀವಿ, ಇದು ಪ್ಯಾಡ್ ಅಂತೀವಿ. ಇದು ಟ್ರಸ್ಟ್ ಬೇರಿಂಗ್ ಬ್ಯಾಕ್ ಸೈಡ್ ಈ ಥರ ಇರ್ತದೆ. ಓಕೆ, ಬ್ಯಾಕ್ ಸೈಡ್ ಇದು ಹೊಸದಿದು ಬ್ಯಾಕ್ ಇದು ಬ್ಯಾಕ್ ಸೈಡ್ ಈ ಥರ ಇರ್ತದೆ. ಓಕೆ, ಈ ಥರ ಹೈಟ್ ಇದೆ ಬ್ಯಾಕ್ ಸೈಡ್. ಇದು ಒಂದು ಸೆಟ್ಟು. ಇದಕ್ಕೆ ನಾವು ಸ್ಟೀಲ್ ವರ್ಸಸ್ ಕಾರ್ಬನ್ ಅಂತ ಹೇಳ್ತೇವೆ. ಯಾವುದಿದು ಸ್ಟೀಲ್ ವರ್ಸಸ್ ಕಾರ್ಬನ್ ಅಂತೇಳಿ. ಇದು ಒಂದು ಟ್ರಸ್ಟ್ ಬೇರಿಂಗ್. ಓಕೆ, ಇದು ಈ ಥರ ಇದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ ಥರ ಇದೆ ಅಂದರೆ, ಇದರ ಹಿಂಭಾಗದಲ್ಲಿ ಹೈಟ್ ಕಡಿಮೆ ಇದೆ ನೋಡಿ. ಇದ್ರದ್ದು ಹೈಟು ಕಡಿಮೆ ಇದೆ. ಹೇಗೆ ಹೈಟ್ ಕಡಿಮೆ ಇದೆ ಅಂದರೆ, ಇಲ್ಲಿ ನೋಡಿ, ಇದ್ರದ್ದು ಹೈಟು ಜಾಸ್ತಿ ಇದೆ ಹಿಂಭಾಗದಲ್ಲಿ, ಇದ್ರದ್ದು ಹೈಟು ಕಡಿಮೆ ಇದೆ. ಇದು ಒಂದು ಥರನಾಗಿದ್ದು. ಇದು ಕೂಡ ಸ್ಟೀಲ್ ವರ್ಸಸ್ ಕಾರ್ಬನ್ ಅಂತ ಹೇಳ್ತೀವಿ. ಇದೇನಿದೆ, ಇದು ಸ್ಟೀಲ್ ಇದೆ ವರ್ಸಸ್ ಇದಕ್ಕೆ ಕಾರ್ಬನ್ ಇದು ಕೇಳ್ಬಿಟ್ಟು ಇದು ಒಂದು ಸೆಟ್. ಓಕೆ, ಇದ್ರದ್ದು ಬೋರು ಒಳಗಡೆ 25 mm ಇದೆ. ಇದ್ರದ್ದು ಕೂಡ ಬೋರ್ ನಿಮಗೆ 25 mm ಸಿಗುತ್ತೆ. ಓಕೆ, ಇದು ಒಂದು ಸೆಟ್ ಆಯಿತು. ನಂತರ ಮೂರನೇ ಸೆಟ್ ಇದೆ. ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಇದು ಮೂರನೇ ಸೆಟ್ ಇದೆ. ಇದು ಬೋರ್ 18 mm ಇದೆ. ಕೀ ಬೋತ್ ಸೈಡ್ ಮಾಡಿದ್ದಾರೆ. ಕೀನ ಬೋತ್ ಸೈಡ್ ಮಾಡಿದ್ದಾರೆ. ಬೋತ್ ಸೈಡ್ ಆದರೂ ಇರ್ಬೋದು, ಒಂದು ಸೈಡ್ ಆದರೂ ಇರ್ಬೋದು. ಹಾಗಾದರೆ ಇದು ಟ್ರಸ್ಟ್ ಬೇರಿಂಗ್ ಸ್ಪೆಷಲ್ ಇದೆ ನೋಡಿ. ಹಿಂದೆ ಭಾಗದಲ್ಲಿ ಈ ಥರ ಇದೆ. ಮತ್ತು ಬೋರು 18 mm ಬೋರು. ಇದು ನೋಡಿ, ಇದು 25 mm ಬೋರ್ ಇದಾವೆ. ಇದು 25 mm ಬೋರ್ ಇದ್ದರೆ ಇದು 18 mm ಬೋರ್ಗಳ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, ಇದು 25 mm ಬೋರ್ ಇದೆ. ನಂತರ ಇದು ಕೂಡ 25 mm ಬೋರ್ ಇದೆ. ಇದು ಮಾತ್ರ 18 mm ಬೋರ್ ಇದೆ. ಓಕೆ, ಹೀಗೆ ಟ್ರಸ್ಟ್ ಬೇರಿಂಗ್ ನಮಗೆ ಸುಮಾರು 3 ಥರದ ಟ್ರಸ್ಟ್ ಬೇರಿಂಗ್ ಇರ್ತವೆ. ಅದು ಇನ್ನೊಂದು ಥರ ಬರ್ತದೆ, ಯಾವುದು ಬ್ರಾಸ್ ವರ್ಸಸ್ ಫೈಬರ್ ಅಂತ ಹೇಳ್ಬಿಟ್ಟು. ಅದು ಭಾಳ ಕಡಿಮೆ ಯೂಸ್ ಮಾಡೋದು. ಹೆಚ್ಚಾಗಿ ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಸ್ಟೀಲ್ ವರ್ಸಸ್ಸು ಕಾರ್ಬನ್ ಅಂತೇಳಿ. ಹೆಚ್ಚಾಗಿ ಯೂಸ್ ಮಾಡೋದು ಸ್ಟೀಲ್ ವರ್ಸಸ್ಸು ಕಾರ್ಬನ್ ಅಂತೇಳಿ. ನೋಡಿ, 3 ಥರನಾದ ಟ್ರಸ್ಟ್ ಬೇರಿಂಗ್ ಇದೆ. 3 ಥರನಾಗಿದೆ ಟ್ರಸ್ಟ್ ಬೇರಿಂಗ್. ತೋರಿಸ್ತೀನಿ ಯಾವ ಥರ ಅಂತ. ಇದು ಬೇಸ್ ಅಂತ ಹೇಳ್ತೀವಿ. ಇದು ಮೇಗಿನ ಪೀಡು. ಇದು ಬೇಸು, ಇದು ಪ್ಯಾಡು. ನಂತರ ಇದು ಬೇಸು, ಇದು ಪ್ಯಾಡು. ಹೌದಾ? ಆದರೆ ಇದು ಹಿಂಭಾಗದಲ್ಲಿ ಸ್ಟೆಪ್ ಕಡಿಮೆ ಇರೋದೇ ಇಲ್ಲ. ಸ್ಟೆಪ್ ಇರೋದು ನೋಡಿ, ಹಿಂಭಾಗದಲ್ಲಿ ಸ್ಟೆಪ್ ಇರೋದು. ಮತ್ತು ಸ್ಟೆಪ್ ಇರೋದು ಯಾವುದಿದೆ ಇಲ್ಲಿ ನೋಡಿ. ಇದು ನೋಡಿ, ಹಿಂಭಾಗದಲ್ಲಿ ಸ್ಟೆಪ್ ಇದೆ. ಇದು ಸಿಸ್ಟಮ್ ಬೇರೆ. ಇದಕ್ಕೆ ಉನ್ನತಿ ಸಿಸ್ಟಮ್ ಅಂತ ಹೇಳ್ತಾರೆ. ಇದು ಯಾವುದಿದು ಉನ್ನತಿ ಸಿಸ್ಟಮ್. ಟ್ರಸ್ಟ್ ಬೇರಿಂಗು ಎಷ್ಟು ಕ್ಲಿಯರಾಗಿರುತ್ತೋ ಮೋಟ್ರ್ ಅಷ್ಟು ಈಸಿಯಾಗಿ ರೊಟೇಷನ್ ಆಗ್ತಾ ಇರುತ್ತೆ. ಹಾಗಾಗ್ಬಿಟ್ಟು ಟ್ರಸ್ಟ್ ಬೇರಿಂಗ್ ಈಸ್ ವೆರಿ ಇಂಪಾರ್ಟೆಂಟು. ಕೆಲವೊಂದೆಲ್ಲ ಟ್ರಸ್ಟ್ ಬೇರಿಂಗ್ ಹಾಳಾಗೋಗ್ಬಿಡ್ತವೆ. ಮೋಟ್ರಿಗೆ ಲೋಡ್ ಬಿದ್ದುಬಿಡುತ್ತೆ. ಲೋಡ್ ಬಿದ್ದು ವೈಂಡಿಂಗ್ ಎಕ್ಸಸ್ ಆಫ್ ಹೀಟಾಗಿ ಸುಡುವಂಥ ಚಾನ್ಸಸ್ ಇರುತ್ತೆ. ಓಕೆ, ಇವು ಮೂರಕ್ಕೂ ಕೂಡ ನಾವು ಟ್ರಸ್ಟ್ ಬೇರಿಂಗ್ ಅಂತ ಕರಿತೀವಿ. ಟ್ರಸ್ಟ್ ಬೇರಿಂಗ್ ಬೇಸು, ಟ್ರಸ್ಟ್ ಬೇರಿಂಗ್ ಪ್ಯಾಡು, ಟ್ರಸ್ಟ್ ಬೇರಿಂಗ್ ಬೇಸು, ಟ್ರಸ್ಟ್ ಬೇರಿಂಗ್ ಪ್ಯಾಡು, ಟ್ರಸ್ಟ್ ಬೇರಿಂಗ್ ಬೇಸು, ಟ್ರಸ್ಟ್ ಬೇರಿಂಗ್. ಆದರೆ ಅವು ವರ್ಸಸ್ ಇದಾವೆ ನೋಡಿ. ಬೋರಲ್ಲಿ ಏನಿದೆ, ಬೋರ್ ಒಂದಕ್ಕೊಂದು ಏನಿದೆಯಪ್ಪ ಅಂದರೆ ಚೇಂಜಸ್ ಇದಾವಲ್ಲ. ಎಲ್ಲ ಬೋರ್ಗಳು ಚೇಂಜಸ್ ಇದಾವೆ. ಕಾರಣ ಏನಪ್ಪ ಅಂದರೆ ಅವು ಒಮ್ಮೆ ಡಿಪೆಂಡ್ ಆಗಿರುವಂಥದ್ದು. ಇದು 25 mm ಬೋರ್ ಇದೆ. ಇದು 25 mm ಬೋರ್ ಇದೆ. ಇದು 18 mm ಬೋರ್ ಇದೆ. 18 mm ಬೋರ್. ಮತ್ತು ಹಿಂಭಾಗದಲ್ಲಿ ಸ್ಟೆಪ್ ಇರೋದಿಲ್ಲ. ಓಕೆ, ಈ ಥರ ಸ್ಟೆಪ್ ಇರೋದು. ಇದು ಕೂಡ ಟ್ರಸ್ಟ್ ಬೇರಿಂಗ್ ಬೇಸ್ ಅಂತ ಟ್ರಸ್ಟ್ ಬೇರಿಂಗ್ ಬೇಸ್. ನಂತರ ಇದಕ್ಕೂ ಸ್ಟೆಪ್ ಇಲ್ಲ. ಇದು ಹಿಂಭಾಗದಲ್ಲಿ ಈ ಥರ ಇರ್ತದೆ. ಆದರೆ ಇದು ಮಾತ್ರ ಸ್ಪೆಷಲ್ಲು. ಇದೇನಾಗಿದೆ, ಇದು ಸ್ಟೆಪ್ ಆಗಿದೆ. ಇದು 25 mm ಉನ್ನತಿ ಟೈಪ್ ಅಂತ ಹೇಳ್ತಾರೆ. ಇದೆರಡೂ ಕೂಡ ನಿಮಗೆ ಉನ್ನತಿ ಟೈಪ್. ಇದು ಒಂಥರ ಇದು ಸೆಟ್. ಇದು ನಂತರ ಇದು ಹೀಗೆ ಸೆಟ್ ಆಗಿರ್ತದೆ. ನಂತರ ಇದು ಹೀಗೆ ಸೆಟ್ ಆಗಿರ್ತದೆ. ಈ 3 ಸೇರಿಬಿಟ್ಟು 3 ಸೆಟ್ಟು ಟ್ರಸ್ಟ್ ಬೇರಿಂಗ್. 3 ಸೇರಿಬಿಟ್ಟು 3 ಸೆಟ್ಟಿಂದು ಟ್ರಸ್ಟ್ ಬೇರಿಂಗ್. ಥ್ಯಾಂಕ್ ಯು ವೆರಿ ಮಚ್.